ಶಶಿಕುಮಾರ್ ದೆಹಲಿಗೆ ಮುಖ್ಯಮಂತ್ರಿಗಳು ಸಂಪುಟ ಚರ್ಚೆ ಇಲ್ವಾ? ಬೊಮ್ಮಾಯಿಗೂ ಮೊದಲೇ ಶಾಸಕರು ಸಿಎಂಗೆ ಹೈ ಟಾರ್ಗೆಟ್. ಆದ್ರೆ ಏನು, ಯಾರಿಗೆ ಸಿಹಿ ಯಾರಿಗೆ ಕಹಿ? ಬೊಮ್ಮಾಯಿ ಪಟ್ಟಿಯಲ್ಲಿ ಯಾರಿದ್ದಾರೆ? ಒಂದೇ ಜಿಲ್ಲೆಯ 13 ಶಾಸಕರ ಲಾಬಿ. ಈ ಹೊತ್ತಿನ ಸ್ಪೆಷಲ್ ಇದು ಸಂಪುಟ ಸರ್ಕಸ್. ಯಾವಾಗಲೇ ಆಗಲಿ ಸಂಪುಟ ರಚನೆ ಆಗಬೇಕು, ಪುನರಚನೆ ಆಗಬೇಕು ಅಂದರೆ ಈ ಸರ್ಕಸ್ ನಡೆದೇ ನಡೆಯುತ್ತೆ. ಹಾಗೇನೇ ಇಲ್ಲೂ ಕೂಡ. ಬರ್ತಿರೋ ಮೊದಲು ಬ್ರೇಕಿಂಗ್ ನ್ಯೂಸ್ ನೋಡೋಣ. ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ, ಹೈಕಮಾಂಡ್ಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಭೇಟಿ ಬರೀ ಹೋಗಿ ವಿಶ್ ಮಾಡೋಕ್ಕಷ್ಟೇ. ಇನ್ನೊಂದು ವಾರ ಬಿಟ್ಕೊಂಡು ಸಂಪುಟ ರಚನೆ ಆಗುತ್ತೆ, ಅವಾಗ ಅದ್ರ ಬಗ್ಗೆ ಮಾತು ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಮಾತಾಡ್ತಿದ್ರು. ಸೊ 10 ದಿನಗಳಲ್ಲಿ ಹೊಸ ಕ್ಯಾಬಿನೆಟ್ ರಚನೆ ಸಾಧ್ಯತೆ ಇದೆ. ಸೌಜನ್ಯದ ಭೇಟಿ ಹೊತ್ತಲ್ಲೇ ಸಂಪುಟ ರಚನೆಯ ಸರ್ಕಸ್ ಕೂಡ ನಡೀತಿರುತ್ತೆ ಅನ್ನೋ ಬೆಳವಣಿಗೆ. CMಗೆ ಕೆಲ ಸೂಚನೆ ಕೂಡ ಏನಾದರೂ ಕೊಡ್ತಾರಾ ಹೈಕಮಾಂಡ್ನವರು? ಇದ್ದೇ ಇರುತ್ತೆ ಡೆಫಿನೆಟ್ ಆಗಿ. ಅದು ಒಂಥರ ಹೇಳದೆ ಹೋದ್ರು ಅದಿದ್ದೇ ಇರುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಇದ್ದೇ ಇರುತ್ತೆ. ಸಂಜೆ 7 ಗಂಟೆಗೆ ರಾಜ್ಯ ಸಂಸದರ ಸಭೆಯನ್ನು ಕರೆದಿದ್ದಾರೆ ಬೊಮ್ಮಾಯಿ ಅವರು. ಅದನ್ನು ಕೂಡ ನಿನ್ನೆ ಮೆನ್ಷನ್ ಮಾಡ್ತಿದ್ರು. ಸಂಸತ್ತಲ್ಲಿ ರಾಜ್ಯದ ವಿಷಯ ಚರ್ಚಿಸೋ ಬಗ್ಗೆ ರಾಜ್ಯಸಭಾ ಸದಸ್ಯರು ಯಾರಿದ್ದಾರೆ ಅಥವಾ ಸಂಸದರು ಯಾರಿದ್ದಾರೆ ಎಲ್ಲರನ್ನೂ ಕೂಡ ನವದೆಹಲಿಗೆ ಹೋಗಿರೋದ್ರಿಂದ ಒಂದಷ್ಟು ಭೇಟಿ ಮಾಡಿ ಅವರೆಲ್ಲರಿಗೂ ಏನೇನು ಈಗ ಹೆಂಗ್ರೆ ಸಂಸತ್ ನಡೀತಾ ಇರೋದ್ರಿಂದ ಯಾವ್ಯಾವ ವಿಷಯ ಪ್ರಸ್ತಾಪ ಆಗುತ್ತೆ, ಆಗಬೇಕು, ಎಲ್ಲದ್ರ ಬಗ್ಗೆ ಚರ್ಚೆ ಕೂಡ ನಡೆಸೋರಿದ್ದಾರೆ. ಮೋದಿ ಸಂಪುಟದಲ್ಲಿ ಎಲ್ಲರಿಗೂ ಆದ್ಯತೆ. ಮೋದಿ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ, ಎಲ್ಲ ಸಮುದಾಯದವರಿಗೂ ಕೂಡ ಅವಕಾಶ. ಮೋದಿ ಸಂಪುಟದಂತಾಗುತ್ತಾ ಹಾಗಾದ್ರೆ ಬೊಮ್ಮಾಯಿಯವರ ಸಂಪುಟ? ಬ್ರೇಕಿಂಗ್ ನ್ಯೂಸ್. ಅಲ್ಲಿ ಹೇಗೆ ಸಂಪುಟ ಇದೆಯೋ, ಹಳಬರು, ಹೊಸಬರು, ಅನುಭವಿಗಳು, ಜೊತೆಗೆ ಒಂದಷ್ಟು ಸ್ಪಾರ್ಕ್ ಕ್ರಿಯೇಟ್ ಮಾಡಿರೋರು, ತುಂಬ ಹಳಬರಿಗೆ ಚಾನ್ಸ್ ಇಲ್ಲದೆ ಇರೋದು, ಅದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಮರುಕಳಿಸುತ್ತಾ? ಕರ್ನಾಟಕಕ್ಕೆ ಮಾದರಿ ಆಗುತ್ತಾ ಹಾಗಾದರೆ ಕೇಂದ್ರ ಸಂಪುಟ? ಆ ಮಾದರಿಯಲ್ಲೇ ಇಲ್ಲಿ ಸಂಪುಟ ರಚನೆ ಆಗುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಎಲೆಕ್ಷನ್ ಕ್ಯಾಬಿನೆಟ್ ಆಗುತ್ತಾ ಬೊಮ್ಮಾಯಿಯವರ ಸಂಪುಟ 2023, 2024? ಯಾಕಂದರೆ ವಿಧಾನಸಭೆ ಮತ್ತು ಲೋಕಸಭೆ ಟಾರ್ಗೆಟ್ ಇದ್ದೇ ಇದೆ. ಸೊ ಹಾಗಾಗಿ ಇಲ್ಲೂ ಕೂಡ ಆ ಥರ ಸಂಪುಟ ರಚನೆ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಲ್ಲೂ ಎಲ್ಲ ಸಮುದಾಯಕ್ಕೆ ಆದ್ಯತೆ. ಕರ್ನಾಟಕದಲ್ಲೂ ಕೂಡ ಸಾಮಾಜಿಕ ನ್ಯಾಯ, ಲಿಂಗಾಯತರು, ಒಕ್ಕಲಿಗರು, OBC, SC ST, ಕುರುಬರು, ಬ್ರಾಹ್ಮಣರು, ಜೈನರು, ಎಲ್ಲ ಸಮುದಾಯದವರು ಇದ್ದಾರೆ. 2023ರ ಚುನಾವಣೆಯ ದೃಷ್ಟಿಯಿಂದ ಈ ಸಚಿವ ಸ್ಥಾನವನ್ನು ರಚನೆ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿದ್ದೇ ಇದೆ. ಆ ಮೂಲಕ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದಲ್ಲಿ ಕೊಡಬೇಕು ಅಥವಾ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲ ಸಮುದಾಯದ ವೋಟ್ ಬ್ಯಾಂಕ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರಾ ಅಂತ ಲಿಂಗಾಯತರು, ಒಕ್ಕಲಿಗರು, OBC ಅವರು, SC STಗಳು, ಬಿಕಾಸ್ ಪ್ರತಿಪಕ್ಷಕ್ಕೆ ಚಾನ್ಸ್ ಕೊಡಬಾರ್ದಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಇರಬೇಕು ನಮ್ಮ ವಿಶ್ವಾಸದಲ್ಲಿ ಅನ್ನೋ ದೃಷ್ಟಿಯಿಂದ, ಕುರುಬರು, ಬ್ರಾಹ್ಮಣರು, ಹೀಗಾಗಿ ಎಲ್ಲ ಕಡೆಯಿಂದನೂ ಕೂಡ ಟಾರ್ಗೆಟ್ ಮಾಡಿ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ತಯಾರಾಗುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. CM ದೆಹಲಿ ಭೇಟಿ ಮುಂಚೆನೆ ಸಂಪುಟ ಸರ್ಕಸ್ ಅಂತೂ ನಡೀತಾ ಇದೆ. CM ಬರೋಕ್ ಮುಂಚೆನೆ ತುಂಬಾ ಜನ ದೆಹಲಿಗೆ ಹೋಗ್ಬಿಟ್ಟಿದ್ರು. ದಿಗ್ಗಜರು ಮಂತ್ರಿಗಿರಿಗೋಸ್ಕರ ಹೈಕಮಾಂಡ್ ಹತ್ರ ಲಾಬಿ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು ಹೋಗೋಕೆ ಮುಂಚೆನೆ ಒಂದಷ್ಟು ಜನ ನಾಯಕರು ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಆದರೆ ಮೈಕ್ ಹಿಡಿದು ಕೇಳಿದ್ರೆ ಅವ್ರು ಯಾರು ಒಪ್ಕೊಳ್ಳಲ್ಲ, ಅದಕ್ಕೆ ಬಂದ್ವಿ ಅಂತ. ಅವರೆಲ್ಲ ಹೇಳ್ತಾರೆ ಹಿಂಗೆ ಬಂದೆ, ನಮಗೆ ಬೇರೆ ಬೇರೆ ಕೆಲಸ ಇರ್ತವೆ, ಹೀಗೆ ಬಂದೆ, ಸಂಸತ್ ನಡೀತಾ ಇದೆ, ಒಂದಷ್ಟು ಜನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಚೆನ್ನಾಗಿರುತ್ತೆ. ಈ ಟೈಮಲ್ಲೇ ಹೋಗ್ಬೇಕು ಅವರೆಲ್ಲರೂ ಕೂಡ. ದೆಹಲಿಯಲ್ಲಿ ಉಮೇಶ್ ಕತ್ತಿ ಈಗಾಗಲೇ 2 ದಿನದಿಂದ ಅಲ್ಲೇ ಠಿಕಾಣಿ ಹೊಡಿದ್ದಾರೆ. R ಅಶೋಕ್ ಕೂಡ ಹೋದರು, CP ಯೋಗೀಶ್ವರ್ ಹೋದರು, ಅರವಿಂದ್ ಬೆಲ್ಲದವ್ರು ಹೋದರು. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಗೆ ತಯಾರಿ ಮಾಡ್ತಿದ್ದಾರೆ. ಮಂತ್ರಿಗಿರಿಗೋಸ್ಕರ ಹರಸಾಹಸ ಶುರುವಾಗಿದೆ. ಲೆಟ್ಸ್ ಗೋ ಲೈವ್. ನನ್ನ ಇಬ್ಬರು ಸಹೋದ್ಯೋಗಿಗಳು
ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬೆಂಗಳೂರಿನಿಂದ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಸ್ಪೆಷಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವೂರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಮ್ಮಿಬ್ಬರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮೊದಲಿಗೆ ಎಲ್ಲರೂ ಡೆಲ್ಲಿ ಕಡೆ ಶಿಫ್ಟ್ ಆಗ್ತಿರೋದ್ರಿಂದ ನಾನು ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆಗೆ ಹೋಗಿ ಬರ್ತೀನಿ. ಧರಣೇಶ್, ನರೇಂದ್ರ ಮೋದಿಯವರ ಸಂಪುಟ ನಮ್ಮ ಕಣ್ಮುಂದೆ ಇದೆ. ಆ ತರಹದ್ದೇ ಮಾದರಿ ಕರ್ನಾಟಕದಲ್ಲಿ ಆಗುವಂಥ ಚಾನ್ಸಸ್ ಎಷ್ಟಿದೆ? ಹರೀಶ್, ಈಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇನ್ನೇನು ದೆಹಲಿಗೆ ಬರ್ತಿದ್ದಾರೆ. 8:55 ಅವರು ಬರ್ತಾರೆ. ಆ ನಂತರದಲ್ಲಿ ಇವತ್ತು ಪ್ರಶ್ನೆಗಳೇನು ಅಂತಂದ್ರೆ, ಕೇವಲ ಸೌಹಾರ್ದಯುತ ಭೇಟಿಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಇವ್ರ ಜೊತೆಗೆ ಏನೋ ಅವರಿಗೆ ಧನ್ಯವಾದ ಹೇಳಲಿಕ್ಕಷ್ಟೇ ಬರ್ತಿದ್ದಾರಾ, ಅಥವಾ ಸಚಿವ ಸಂಪುಟ ರಚನೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ ಇಷ್ಟು ಬೇಗ ಸಚಿವ ಸಂಪುಟ ರಚನೆ ಮಾಡಲಿಕ್ಕೆ ಒಂದು ಸಮಸ್ಯೆ ಏನು ಅಂತಂದರೆ, ಸಚಿವಾಕಾಂಕ್ಷಿಗಳ ಸಂಖ್ಯೆ ಭಾಳ ದೊಡ್ಡದಿದೆ, ಮತ್ತು ಮೊದಲಿಗಿನ್ನ ಕ್ಲಿಷ್ಟ ಪರಿಸ್ಥಿತಿ ಇದೆ. ಹೊರಗಿನವ್ರಿಗೆ ಅವಕಾಶ ಕೊಡಬೇಕು, BJPಯಲ್ಲೇ ಹಿರಿಯರಿಗೆ ಅವಕಾಶ ಕೊಡಬೇಕು, ಅರ್ಹರಿಗೆ ಅವಕಾಶ ಕೊಡಬೇಕು, ಸೋಷಿಯಲ್ ಇಂಜಿನಿಯರಿಂಗ್ನ ಸರಿ ಮಾಡಬೇಕು, ರೀಜನಲ್ ಇಂಬ್ಯಾಲೆನ್ಸ್ ಇತ್ತು. ಮೊದಲ ಸಂಪುಟ ಬೆಳಗಾವಿ ಮತ್ತು ಬೆಂಗಳೂರು ಅನ್ನೋ ರೀತಿಯಲ್ಲಿ ಮಾತ್ರ ಆಗಿತ್ತು. ಸೊ ಈಗ ಅವೆಲ್ಲವನ್ನು ಕೂಡ ಸರಿಪಡಿಸಿ ಅಳೆದು ತೂಗಿ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ಮುಂದೆ ಬರುವಂತಹ 2023ರ ವಿಧಾನಸಭಾ ಚುನಾವಣೆ ಹಾಗೂ 2024ರ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಅಂದರೆ ಆಡಳಿತಕ್ಕೆ ಚುರುಕು ಕೊಡುವ ನಿಟ್ಟಿನಲ್ಲಿ ಹೊಸ ಸಂಪುಟವನ್ನು ರಚನೆ ಮಾಡಬೇಕು. ಸೊ ಇಷ್ಟೆಲ್ಲ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಹೇಗೆ ಮಾಡಬೇಕು ಅಂತ ಏನೋ ಅವರು ಹೊರಟ್ರೆ ಸಹಜವಾಗಿ ಅದಕ್ಕೆ ಅಳೆದು ತೂಗಿ ಮಾಡಬೇಕಾಗತ್ತೆ, ಟೈಮ್ ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ನಾಯಕರ ಜೊತೆಗೆ ಸಚಿವ ಸಂಪುಟ ರಚನೆ ಬಗ್ಗೆ ಚರ್ಚೆ ಮಾಡ್ತಾರಾ ಇಲ್ವಾ ಅನ್ನುವ ಬಗ್ಗೆ ಇನ್ನೂ ಕೂಡ ಒಂದು ಅನುಮಾನಗಳೇ ಕಾಡ್ತಾ ಇದ್ದಾವೆ. ಮಾಡಲೂಬಹುದು, ಯಾಕೆಂದರೆ ಇನ್ನು ಟೈಮ್ ಇಲ್ಲಪ್ಪ, ಮಾಡಿ ಮುಗಿಸ್ಬಿಡೋಣ ಅನ್ನುವ ಕಾರಣಕ್ಕೋಸ್ಕರ ಮಾಡಲೂಬಹುದು. ಆದರೆ ಇನ್ ಕೇಸ್ ಮಾಡೋದಾದರೆ ಪಟ್ಟಿ ಜೊತೆಗೆ ಬಂದಿರಬೇಕಾಗತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದರೆ, ಇವತ್ತೇ ಚರ್ಚೆ ಆಗಿಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈಗಾಗಲೇ ಒಂದಷ್ಟು ಜನ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ. ನಿನ್ನೆ ರಾತ್ರಿಯಿಂದನೇ ದೆಹಲಿಗೆ ಬಂದಿದ್ದಾರೆ. ಇನ್ನು ಇವತ್ತು ಕೆಲವರು ಬರುವ ಸಾಧ್ಯತೆಗಳಿದೆ. ಫಾರ್ ಎಕ್ಸಾಂಪಲ್ R ಅಶೋಕ್, CP ಯೋಗೇಶ್ವರ್, ಅರವಿಂದ್ ಬೆಲ್ಲದ, ಶಶಿಕಲಾ ಜೊಲ್ಲೆ, ತೇಜಸ್ವಿನಿ ರಮೇಶ್, ಮುನಿರತ್ನ ನಾಯ್ಡು ಇವರೆಲ್ಲ ಈಗಾಗಲೇ ದೆಹಲಿನಲ್ಲಿ ಇದ್ದಾರೆ. ಅವರು ಪ್ರಮುಖ ಸಚಿವಾಕಾಂಕ್ಷಿಗಳು. ಸೊ ಅವರು ಒಂದು ಕಡೆ ಅಲ್ಲಿ CMನ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಈಗಾಗಲೇ ಮನವಿ ಮಾಡಿದ್ದಾರೆ, ಒತ್ತಡ ಏರಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಲ್ಲಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಗೂ ಕೂಡ ಆಗಮಿಸಿದ್ದಾರೆ. ಇನ್ನೂ ಕೆಲವರು ಬರುವಂಥ ಸಾಧ್ಯತೆ ಇದೆ. ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿ ಮಾಡುವ ಸಾಧ್ಯತೆಗಳು ಇವೆ. ಸೊ ಈ ನಡುವೆ ಒತ್ತಡ ತಡೆಯಲಾರದೆ ಆದಷ್ಟು ಹೇಗಿದ್ರೂ ಸಮಸ್ಯೆ, ಇವತ್ತು ಮಾಡಿದರೂ ಸಮಸ್ಯೆ, ನಾಳೆ ಮಾಡಿದರೂ ಸಮಸ್ಯೆ, ಇವತ್ತು ಮಾಡಿದರೂ ಬಂಡಾಯ ಎದ್ದೇಳುತ್ತೆ, ಅಸಮಾಧಾನ ಶುರುವಾಗುತ್ತೆ, ನಾಳೆ ಮಾಡಿದರೂ ಅಷ್ಟೇ, ಮುಂದಿನ ವಾರ ಮಾಡಿದರೂ ಅಷ್ಟೇ, ಮುಂದಿನ ತಿಂಗಳು ಮಾಡಿದರೂ ಅಷ್ಟೇ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನೋ ಒಟ್ಟಿನಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಇವತ್ತೇ ಹೈಕಮಾಂಡ್ ಜೊತೆಗೆ ಈ ಪ್ರಸ್ತಾವನೆಯನ್ನು ಇಡ್ತಾರ ಅನ್ನುವಂಥದ್ದನ್ನು ನೋಡಬೇಕು. ಹಂಗೇನಾದ್ರೆ ನಿಜಕ್ಕೂ ಕೂಡ ಬಹಳ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳು ಆಗುವ ಸಾಧ್ಯತೆಗಳು ಇರ್ತವೆ. ಹರೀಶ್, ಇವತ್ತೆಲ್ಲ ತುಂಬಾ ಸರಿ ನಿಮ್ಮ ಜೊತೆ ಲೈವಲ್ಲಿ ಸಂಪರ್ಕ ಮಾಡೇ ಮಾಡ್ತೀವಿ, ಬಿಕಾಸ್ ಹಲವಾರು ಡೆವಲಪ್ಮೆಂಟ್